ಸ್ವಯಂವರದ ದಿನ ಮಂಟಪವು ಇಂದ್ರನ ಆಸ್ಥಾನದಂತೆ ಕಂಗೊಳಿಸುತ್ತಿದ್ದವು. ಗಂಧ, ಪುಷ್ಪ, ಧೂಪಾದಿಗಳಿಂದ ಹಾಗೂ ನಿರೀಕ್ಷೆಯಿಂದ ಎಲ್ಲರೂ ಪುಳಕಿತರಾಗಿದ್ದರು. ಪುರುಷ ಸಿಂಹಗಳಂತಿದ್ದ ರಾಜರುಗಳು ತಮ್ಮ ತಮ್ಮ ಅಸ್ತ್ರಗಳೊಂದಿಗೆ ಶೋಭಿಸುತ್ತಿದ್ದರು. ನೋಡುವುದಕ್ಕೆಂದು ಬಂದು ನೆರೆದಿದ್ದ ದೇವತೆಗಳಿಂದ ಅಂತರಿಕ್ಷವು ತುಂಬಿ ಹೋಗಿದ್ದಿತು. ಅದೊಂದು ಮರೆಯಲಾಗದ ದೃಶ್ಯವಾಗಿತ್ತು. ಎಲ್ಲರೂ ದ್ರೌಪದಿಯ ಸೌಂದರ್ಯವನ್ನೂ ಅವಳ ಕೈ ಹಿಡಿಯಲಿರುವ ಪುಣ್ಯವಂತನನ್ನೂ ನೋಡಲು ತವಕಿಸುತ್ತಿದ್ದರು. ಬ್ರಾಹ್ಮಣರ ಗುಂಪಿನಲ್ಲಿ ಪಾಂಡವರು ಯಾರ ಗಮನವನ್ನು ಸೆಳೆಯದೆ ಅಲ್ಲೊಬ್ಬರು ಇಲ್ಲೊಬ್ಬರಂತೆ ಹರಡಿ ಕುಳಿತುಕೊಂಡಿದ್ದರು. ಎಲ್ಲರ ಕಣ್ಣು ಒಳಗಿನ ಬಾಗಿಲಿನ ಕಡೆಗೆ. ದೃಷ್ಟದ್ಯುಮ್ನನು ಸುಂದರವಾದ ರೇಷ್ಮೆ ಸೀರೆಯಲ್ಲಿ ರತ್ನಾಭರಣಗಳೊಡನೆ ದಿವ್ಯವಾಗಿ ಶೋಭಿಸುತ್ತಿದ್ದ ತನ್ನ ಪ್ರೀತಿಯ ತಂಗಿಯನ್ನು ಆಸ್ಥಾನಕ್ಕೆ ಕರೆತರುತ್ತಿದ್ದನು. ಅವಳು ಮುಗುಳ್ನಗುತ್ತಾ ಪುಷ್ಪಹಾರವನ್ನು ಕೈಯಲ್ಲಿ ಹಿಡಿದು ಲಜ್ಜೆಯ ಮಂದ ಗಮನದಿಂದ ಬರುತ್ತಿದ್ದಳು. ಮಂಟಪದ ಮಧ್ಯೆ ವಿಶೇಷವಾಗಿ ನಿರ್ಮಿತವಾದ ರಂಗಕ್ಕೆ ದೃಷ್ಟದ್ಯುಮ್ನನು ಅವಳನ್ನು ಕರೆತಂದನು. ದ್ರೌಪದಿಯು ಆ ಕ್ಷಣದಿಂದ ಪ್ರಾರಂಭಿಸಿ ಕೊನೆಯ ಹಂತದವರೆಗೂ ಒಂದು ದೈವಿ ನಾಟಕದ ಕೇಂದ್ರ ಬಿಂದುವಾಗಿ ಉಳಿದಳು. ವೇದ ಘೋಷವಾಯಿತು, ಹವನವಾಯಿತು, ಎಲ್ಲೆಲ್ಲೂ ಪ್ರಶಾಂತತೆ ನೆಲೆಸಿತ್ತು. ರಂಗಕ್ಕೆ ಬಂದು ಮೇಘಗರ್ಜನೆಯಂತಹ ಗಂಭೀರ ಧ್ವನಿಯಲ್ಲಿ ದೃಷ್ಟದ್ಯುಮ್ನನು, ಮಹಾಜನರು ಲಾಲಿಸಬೇಕು. ಈ ದಿವ್ಯ ಧನುಸ್ಸನ್ನು 5 ಬಾಣಗಳನ್ನು ಬಳಸಿ ಮೇಲೆ ಕಾಣುವ ಮತ್ಸ್ಯ ಲಕ್ಷ್ಯವನ್ನು ಬೀಳಿಸಬೇಕು. ಈ ಸಾಹಸವನ್ನು ಸಾಧಿಸಿದವನನ್ನು ನನ್ನ ತಂಗಿ ದ್ರೌಪದಿಯು ವರಿಸಲಿರುವಳು. ಇದು ನನ್ನ ಪ್ರತಿಜ್ಞೆ ಎಂದು ಪ್ರಕಟಿಸಿದನು. ನಂತರ ತಂಗಿಯ ಬಳಿಗೆ ಹೋಗಿ ರಾಜರನ್ನೆಲ್ಲ ಪರಿಚಯಿಸತೊಡಗಿದನು. ದೃಷ್ಟದ್ಯುಮ್ನನು, ಭದ್ರೆ, ನೋಡು, ಅದೋ ಅಲ್ಲಿ ಕುಳಿತಿರುವವನು ಕುರುರಾಜ ದುರ್ಯೋಧನ. ಪಕ್ಕದಲ್ಲಿರುವವರು ಅವನ ಸಹೋದರರು. ಅವನ ಪ್ರೀತಿಯ ಸ್ನೇಹಿತ ರಾಧೇಯನೂ ಅಲ್ಲಿರುವನು. ಅದೋ ಅವನು ಶಕುನಿ. ನಂತರದವನು ದ್ರೋಣಪುತ್ರನಾದ ಅಶ್ವತ್ಥಾಮ. ಅವನು ಭಗದತ್ತ. ಅವನು ಶಾಲ್ಯ. ಅವನು ಜರಾಸಂಧ. ಅವನೇ ರೋಹಿಣಿಯರ ಮಗ ಬಲರಾಮ. ಅವನೇ ದೇವಕಿ ಪುತ್ರನಾದ ಕೃಷ್ಣ. ಅವನು ಸಾತ್ಯಕಿ, ಕೃತವರ್ಮ, ಛೇದಿರಾಜ ಶಿಶುಪಾಲ, ದುರ್ಯೋಧನನ ಭಾವನಾದ ಸಿಂಧೂರಾಜ ಜಯದ್ರಥ. ಹೀಗೆ ಎಲ್ಲರನ್ನೂ ಪರಿಚಯ ಮಾಡುವುದು ಬಹಳ ಹೊತ್ತಾಯಿತು. ನಂತರ ರಾಜರುಗಳು ಒಬ್ಬೊಬ್ಬರಾಗಿಯೇ ಆ ಧನುಸ್ಸಿನ ಬಳಿಗೆ ಬಂದು ಅದನ್ನು ಹೆದೆಯೇರಿಸುವುದಕ್ಕೆ ಪ್ರಯತ್ನಿಸಿದರು. ತಮ್ಮಿಂದಾಗದೆ ಅವನತಮುಖರಾಗಿ ಹಿಂತಿರುಗಿದರು. ಯಾದವರು ಕೇವಲ ಪ್ರೇಕ್ಷಕರಾಗಿ ನಿರ್ಧರಿಸಿಕೊಂಡೇ ಬಂದಿದ್ದರು. ಕೃಷ್ಣನು ಸಭೆಯಲ್ಲಿ ಸೇರಿದ್ದವರನ್ನು ಸಿಂಹಾವಲೋಕನ ಮಾಡುತ್ತಿದ್ದನು. ಕೊನೆಗೊಮ್ಮೆ ಅವನ ದೃಷ್ಟಿಯು ಬ್ರಾಹ್ಮಣರ ಸಮುದಾಯದಲ್ಲಿ ಮಾರುವೇಷದಿಂದ ಕುಳಿತಿದ್ದ ಪಾಂಡವರ ಮೇಲೆ ಬಿದ್ದಿತು. ಕೃಷ್ಣನು, ಅಣ್ಣ, ಅಲ್ಲಿ ನೋಡು, ಬೂದಿ ಮುಚ್ಚಿರುವ ಕೆಂಡಗಳಂತಿರುವ ಆ ಬ್ರಾಹ್ಮಣರ ವೇಷಧಾರಿಗಳನ್ನು. ಅವರು ಪಾಂಡವರಲ್ಲದೆ ಬೇರೆಯಲ್ಲ. ಈಗ ಏನು ನಡೆಯುವುದೆಂದು ಕಾದು ನೋಡೋಣ ಎಂದು ಬಲರಾಮನಿಗೆ ತೋರಿಸಿದನು. ಸ್ಪರ್ಧೆ ಮುಂದುವರಿಯಿತು. ಒಬ್ಬೊಬ್ಬರಾದಂತೆ ಒಬ್ಬೊಬ್ಬರು ರಾಜರುಗಳು ಸೋತರು. ಶಿಶುಪಾಲನಂತಹವರು ಕೇವಲ ಸಾಸಿವೆ ಕಾಳಿನಷ್ಟು ಗುರಿಯ ಅಂತರದಿಂದ ತಪ್ಪಿದರು. ಜರಾಸಂಧ, ದುರ್ಯೋಧನ ಕಿರು ಬೆರಳಿನಷ್ಟರಲ್ಲೇ ಸೋತರು. ಮಹಾಬಿಲ್ಲುಗಾರರೆಲ್ಲ ಸೋಲಲು ರಾಜರು ನಿರಾಶರಾದರು. ಈಗ ರಾಧೆಯ ಚಿರತೆಯಂತೆ ಮೇಲೆದ್ದು ಬಂದನು. ಕೃಷ್ಣನು ಆತಂಕದಿಂದ ಅವನು ಹೆದೆಯೇರಿಸುವುದನ್ನೇ ನೋಡುತ್ತಿದ್ದನು. ಅವನು ಗುರಿ ಇಡುತ್ತಿರುವಾಗ ಕೃಷ್ಣನೂ ಉಸಿರು ಬಿಗಿ ಹಿಡಿದಿಟ್ಟಿದ್ದನು. ಅರ್ಜುನ ಇಲ್ಲದಿರುವಾಗ ಭಾರ್ಗವ ಶಿಷ್ಯನಾದ ಸಮಾನರು ಯಾರು ಎಂದು ಎಲ್ಲರೂ ಮಾತನಾಡಿಕೊಂಡರು. ಆದರೆ ಅವನ ಗುರಿಯೂ ಕೂದಲೆಳೆಯಷ್ಟು ಅಂತರದಿಂದ ತಪ್ಪಿತು. ಕೃಷ್ಣನಿಗೆ ಈಗ ನಿರಾತಂಕವಾಯಿತು. ರಾಧೆಯನು ಸೋತ ಮೇಲೆ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಇದ್ದಕ್ಕಿದ್ದಂತೆ ಪ್ರಜ್ವಲಿಸಿದ ಬೆಂಕಿಯಂತೆ ಅರ್ಜುನ ಮೇಲೆದ್ದು ನಿಂತನು. ಇದನ್ನೇ ಕಾಯುತ್ತಿದ್ದ ಕೃಷ್ಣನು ಉದ್ವೇಗದಿಂದ ಬಲರಾಮನ ಕೈ ಹಿಡಿದು ಅದುಮಿದನು. ಎಲ್ಲರ ದೃಷ್ಟಿಯು ಈ ಬ್ರಾಹ್ಮಣ ತರುಣನ ಕಡೆಗೆ ತಿರುಗಿತು. ಕೃಷ್ಣ, ಬಲರಾಮ, ಧೌಮ್ಯ, ಭೀಷ್ಮ ಹೊರತಾಗಿ ಅವನ್ಯಾರೆಂದು ಯಾರಿಗೂ ಗೊತ್ತಿರಲಿಲ್ಲ. ರಂಗಕ್ಕೆ ಬಂದು ದೃಷ್ಟದ್ಯುಮ್ನನನ್ನು ಕಂಡು ಅರ್ಜುನನು, ಕ್ಷತ್ರಿಯರು ಯಾರೂ ಈ ಮತ್ಸ್ಯಯಂತ್ರವನ್ನು ಭೇದಿಸುವಂತೆ ತೋರಲಿಲ್ಲ. ಬ್ರಾಹ್ಮಣರು ಪ್ರಯತ್ನಿಸಬಹುದೇ ಎಂದು ಕೇಳಿದನು. ಇವರಾದ ದೃಷ್ಟದ್ಯುಮ್ನನು, ಓಹೋ,
ಖಂಡಿತವಾಗಿ ಯಾರು ಬೇಕಾದರೂ ಪ್ರಯತ್ನಿಸಬಹುದು. ಮೇಲೆ ಕಾಣುವ ಆ ಮೀನನ್ನು ಹೊಡೆದು ಬೀಳಿಸಿದರೆ ನನ್ನ ತಂಗಿ ನಿನ್ನವಳಾಗುವಳು. ನನ್ನ ಪ್ರತಿಜ್ಞೆ ಸತ್ಯವಾದದ್ದು ಎಂದನು. ಅರ್ಜುನನು ಆ ಮಹಾಧನುಸ್ಸಿನ ಬಳಿಗೆ ಹೋಗಿ ಅದಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿದನು. ಮುಗುಳ್ನಗುತ್ತಾ ಹೆದೆಯೇರಿಸಿ 5 ಬಾಣಗಳನ್ನು ಒಂದಾದ ಮೇಲೊಂದರಂತೆ ಮೀನಿನ ಕಣ್ಣಿಗೆ ತೂರಿಸಿಯೇ ಬಿಟ್ಟನು. ಲಕ್ಷ್ಯವು ಭೂಮಿಗೆ ಬಿದ್ದಿತು. ಕೂಡಲೇ ಕೋಟಿ ಸಿಡಿಲು ಮೊಳಗಿದಂತೆ ಕರತಾಡನವಾಯಿತು. ಬ್ರಾಹ್ಮಣರು ತಮ್ಮ ತಮ್ಮ ಉತ್ತರೀಯಗಳನ್ನು ಹಾರಿಸಿ ಕುಣಿದರು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ದೇವದುಂದುಭಿ ಮೊಳಗಿತು. ಹಂಸಗಮನದಿಂದ ದ್ರೌಪದಿಯು ನಡೆದು ಬಂದು ಪುಷ್ಪಮಾಲೆಯನ್ನು ಅರ್ಜುನನ ಕೊರಳಿಗೆ ಹಾಕಿದಳು. ಕಹಳೆ, ಶಂಖ, ಕೊಂಬು, ಭೇರಿ ಮುಂತಾದ ವಾದ್ಯಗಳು ಮೊಳಗಿದವು. ಇದು ಮುಂದುವರಿಯುತ್ತದೆ.